ಜಯತು ಜಯತು ಮನುಕುಲಂ. ಜಯತು 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 ಜಯತು. ಅಸ್ಮತ್ ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾನಂದಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ರತ್ನಾಕರಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭರತಮಾತರಂ. ಶಾರದಾಂ ಶಾರದಾಂಬೋಜ ವದನಾಂ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾನಂದಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸನ್ಮಾನ್ಯ ಸಭಾಧ್ಯಕ್ಷರೇ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ನಮ್ಮ ಶಿಕ್ಷಕ ವೃಂದದವರು, ಹಿರಿಯ ಶಿಕ್ಷಕರೇ, ನನ್ನ ಸಹೋದ್ಯೋಗಿಗಳೇ ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ಈ ದಿನ ಶುಭಕರವಾದ ದಿನ. ಯುಷ್ಮಾಕಂ ಸಂಸ್ಕೃತಂ ಎಂಬ ಘೋಷಣೆಯಂತೆ ಸಂಸ್ಕೃತ ದಿವಸವನ್ನ ಆಚರಿಸುತ್ತಿದ್ದೇವೆ. ಈ ದಿನಾಚರಣೆಯ ಉದ್ದೇಶ ಎಲ್ಲಾ ಜನರಿಗೆ ಸಂಸ್ಕೃತವನ್ನು ತಲುಪಿಸುವುದು ಮತ್ತು ಸಂಸ್ಕೃತ ಭಾಷೆಯು ದೇವ ಭಾಷೆ ಎನ್ನಲಾಗಿದೆ ಅಂತಾನೂ ಹೇಳ್ತೇವೆ. ಹಾಗಾಗಿ ನಾವು ದೇವಾಲಯಗಳಲ್ಲಿ ಮತ್ತು ಬೇರೆ ಕಾರ್ಯಕ್ರಮಗಳಲ್ಲಿ ಈ ಭಾಷೆಯಲ್ಲಿಯೇ ನಾವು ಅದನ್ನ ಪೂಜಿಸುತ್ತಾ ಬಂದಿದ್ದೇವೆ. ಈ ಭಾಷೆಯು ಹಿಂದೆ ಜನರ ಭಾಷೆಯಾಗಿ ವ್ಯವಹಾರದಲ್ಲಿ ಪ್ರಚಲಿತವಾಗಿತ್ತು. ಈಗ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳೆಲ್ಲರಿಗೂ ಸಂಸ್ಕೃತವನ್ನು ಕಲಿಸಿ ವ್ಯವಹಾರ ಭಾಷೆಯನ್ನಾಗಿ ಮಾಡಬೇಕಿದೆ. ಮತ್ತೂರು ಎಂಬ ಗ್ರಾಮದಲ್ಲಿ ಒಬ್ಬ ಕ್ಷೌರಿಕನಿಂದ ಹಿಡಿದು ಎಲ್ಲಾ ಜನರು ಸಂಸ್ಕೃತದಲ್ಲಿ ಮಾತನಾಡುತ್ತಾರೆ. ಸಂಸ್ಕೃತ ಕಠಿಣ ಭಾಷೆ ಏನಲ್ಲ, ಇದು ಸರಳವೂ ಸುಲಭವೂ ಆಗಿದೆ. ನಾವು ದಿನನಿತ್ಯ ಮಾತನಾಡುವಾಗ 50% ಸಂಸ್ಕೃತ ಪದಗಳನ್ನು ನಾವು ಬಳಸುತ್ತಾ ಬಂದಿದ್ದೇವೆ. ಆದರೆ ಇದು ಸಂಸ್ಕೃತ ಎಂದು ನಮಗೆ ಗೊತ್ತಾಗುವುದಿಲ್ಲ. ಯಗವಕೋಟೆಯ ಸುಕೃತವೋ ಎಂಬಂತೆ ಚಿಂತಾಮಣಿ ತಾಲೂಕಿನ ಏಕೈಕ ಪಾಠಶಾಲೆ ಎಂದರೆ ಅದು ನಮ್ಮ ಯಗವಕೋಟೆ ವೀರನಾರಾಯಣ ಕೃಪಾ ಸಂಸ್ಕೃತ ಪಾಠಶಾಲೆ ಆಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿರಿಯರಿಂದ ವೀರನಾರಾಯಣ ದೇವಸ್ಥಾನದಲ್ಲಿ ಪ್ರಾರಂಭವಾಗಿ ಈ ಪಾಠಶಾಲೆ ಇಂದಿಗೂ 100 ಜನ ಸಂಸ್ಕೃತವನ್ನು ಕಲಿತಿದ್ದಾರೆ ಮತ್ತೆ ಕಲಿಯುತ್ತಾ ಬಂದಿದ್ದಾರೆ. ಸಂಸ್ಕೃತವೆಂದರೆ ಸಂಸ್ಕೃತಿ. ನಮಗೆ ಸಂಸ್ಕೃತವು ಶಿಕ್ಷಣ ನೀಡುವುದಲ್ಲದೆ ನಡತೆ, ನಯ, ವಿನಯ, ಶೀಲವಂತಿಕೆ, ಹಿರಿಯರ ಕೊಡುಗೆ ಮತ್ತು ಕಿರಿಯರೊಡನೆ ಹೇಗೆ ನಡೆಯಬೇಕೆಂದು ತಿಳಿಸುತ್ತದೆ. ಕೆಟ್ಟ ಗುಣಗಳನ್ನು ಬಿಟ್ಟು ಸದ್ಗುಣಗಳನ್ನು ಬೆಳೆಸಿಕೊಂಡು ಒಳ್ಳೆಯ ನೀತಿ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಜೀವನ ಮೌಲ್ಯಗಳನ್ನು ಬೆಳೆಸುತ್ತದೆ. ಈ ಭಾಷೆಯು ಧರ್ಮಾತೀತವೂ ಹಾಗೂ ಜಾತ್ಯಾತೀತವೂ ಆಗಿ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುವುದಲ್ಲದೆ ದೇಶಾಭಿಮಾನವನ್ನು ಬೆಳಗುತ್ತದೆ. ಆದುದರಿಂದ ಎಲ್ಲರೂ ಸಂಸ್ಕೃತವನ್ನು ಕಲಿಯಬೇಕೆಂದು ಈ ದಿನವನ್ನು ಆಚರಿಸುತ್ತಿದ್ದೇವೆ. ಯುಷ್ಮಾಕಂ ಅಂದರೆ ಸಂಸ್ಕೃತ ಎಂದರೆ ನಿಮಗಾಗಿ ಸಂಸ್ಕೃತ ಎಂದು. ಯುಷ್ಮಾಕಂ ಎಂದರೆ ನಿಮಗಾಗಿ ಸಂಸ್ಕೃತ ಎಂದು. ಇದು ಯಾರ ಸ್ವತ್ತು ಅಲ್ಲ ಮಕ್ಕಳೇ, ಇದು ಯಾರ ಸ್ವತ್ತು ಅಲ್ಲ. ಕಷ್ಟಪಟ್ಟರೆ ಈ ಸಂಸ್ಕೃತವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಎಲ್ಲರೂ ಸಂಸ್ಕೃತವನ್ನ ಕಲಿಯುವಂತಾಗಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತೇನೆ.